ವೀಕ್ಷಕರೇ ನಮಸ್ಕಾರ. ಈ ದಿನದ ಪ್ರಮುಖ ಸುದ್ದಿಗಳ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಅಕ್ಷತಾ ಕಟಕಾವಲಿ. ಕೂಡ್ಲಿಗಿಯಲ್ಲಿ ಪಾಕಿಸ್ತಾನದ ವಿರುದ್ಧ ಹೋರಾಡಲು ನಾನು ಮತ್ತು ನಮ್ಮ ಕುಟುಂಬದವರೆಲ್ಲರೂ ಸಿದ್ಧ ಎಂದು ಎಲ್ಎಸ್ ಬಶೀರ್ ಅಹಮದ್ ಹೇಳಿಕೆ ನೀಡಿದ್ದಾರೆ. ಪಾಕಿಸ್ತಾನದ ವಿರುದ್ಧ ಗನ್ ಹಿಡಿದು ಹೋರಾಡಲು ನಾನು ನಮ್ಮ ಕುಟುಂಬದವರೆಲ್ಲರೂ ಸಿದ್ಧ. ಎಲ್ಎಸ್ ಬಶೀರ್ ಅಹಮದ್. ದೇಶದ ರಕ್ಷಣೆ ವಿಷಯ ಬಂದಾಗ ಅಗತ್ಯವಿದ್ದಲ್ಲಿ ದೇಶದ ಪರ ಹೋರಾಡಲು ತಾವು ಯುದ್ಧ ಭೂಮಿಗೆ ತೆರಳಲು ಸಿದ್ದರಾಗಿರುವುದಾಗಿ ಹಿರಿಯ ವಕೀಲರು ಹಾಗೂ ಕರ್ನಾಟಕ ಮುಸ್ಲಿಂ ಸಂಘದ ರಾಜ್ಯಾಧ್ಯಕ್ಷರಾದ ಎಲ್ಎಸ್ ಬಶೀರ್ ಅಹಮದ್ ತಿಳಿಸಿದರು. ಅವರು ಪಟ್ಟಣದ ಅಂಚಿನಲ್ಲಿ ರಾಷ್ಟ್ರೀಯ ಹೆದ್ದಾರಿ 50ರ ಹೊಸಕೋಟೆ ರಸ್ತೆಯಲ್ಲಿ ಕರ್ನಾಟಕ ಮುಸ್ಲಿಂ ಸಂಘಟನೆ ಕಚೇರಿ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಕೂಡ್ಲಿಗಿ ಹಿರೇಮಠ ಸಂಸ್ಥಾನದ ಶಬರ ಪ್ರಶಾಂತ ಸಾಗರ ಶಿವಾಚಾರ್ಯ ಮಹಾಸ್ವಾಮಿ, ಡೇವಿಡ್ ಫಾದರ್, ಗಂಗಾವತಿಯ ಬಾಗ್ಬಾದ್ ಖಾನ್ ಸಾಹೇಬ್ ವಹಿಸಿದ್ರು. ನವರಂಗ ಕಾಂಗ್ರೆಸ್ ಪಾರ್ಟಿ ಅಧ್ಯಕ್ಷ ಕ್ರಾಂತಿಕಾರಿ ಕವಿ ಹಜರತ್ ಅಬ್ದುಲ್ ಕರೀಂ ಖಾಸಿಂ ಪೀರ್ ದೇಸಾಯಿ, ಕನ್ನಡ ಸೇನೆ ಕರ್ನಾಟಕ ರಾಜ್ಯಾಧ್ಯಕ್ಷ ಕೆಆರ್ ಕುಮಾರ್, ಶರಣೇಶ್ವರ ವಿದ್ಯಾಕೇಂದ್ರದ ಅಧ್ಯಕ್ಷ ಕೆಎಂ ಶಶಿಧರ ಸ್ವಾಮಿ, ಪಿಎಚ್ ದೊಡ್ಡರಾಮಣ್ಣ, ಓಂಕಾರ್ ನಾಯಕ್, ಕರ್ನಾಟಕ ಮುಸ್ಲಿಂ ಸಂಘದ ರಾಜ್ಯ ಗೌರವಾಧ್ಯಕ್ಷ ಉಡುಪಿಯ ಸೈಯದ್ ಯಾಸೀನ್ ಹೆಮ್ಮಾಡಿ, ಕಾರ್ಯಾಧ್ಯಕ್ಷ ಎ ಜಾಕಿರ್ ಹುಸೇನ್, ಪ್ರಧಾನ ಕಾರ್ಯದರ್ಶಿ ಸೈಯದ್ ಫುರ್ಖಾನ್ ಯಾಸೀನ್ ಹೆಮ್ಮಾಡಿ, ಮಹಮ್ಮದ್ ಸಿರಾಜ್, ಇಸ್ಮಾಯಿಲ್, ಮೊಹಮ್ಮದ್ ಸಾದಿಕ್, ಉಲ್ಲಾ ಮೊಹಮ್ಮದ್ ಮೋಸಿನ್ ಸಾಬ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ವಿಜಿ ವಿಶ್ವೇಂದ್ರ, ಎನ್ಕೆಎಸ್ ಟಿವಿ 4 ನ್ಯೂಸ್, ಕೂಡ್ಲಿಗಿ. ಅಸ್ಸಲಾತು ವಸ್ಸಲಾಮು ಅಲಾ ರಸೂಲಿಲ್ ಕರೀಮ್ ವ ಅಲಿ ಅಸ್ಹಾಬಿ ಅಜ್ಮഈನ್. ಅಮ್ಮಾ ಬಾದ್. ಪರಮದಯಾಮಯನು ಕರುಣಾನಿಧಿಯ ಆದ ಅಲ್ಲಾಹನ ನಾಮದಿಂದ ಒಂದೆರಡು ವಾಕ್ಯಗಳನ್ನು ತಮ್ಮ ಮುಂದೆ ಇಡ್ತಾ ಇದ್ದೇನೆ. ಇವತ್ತಿನ ಈ ಕರ್ನಾಟಕ ಮುಸ್ಲಿಂ ಸಂಘ ಇದರ ಕೇಂದ್ರ ಕಚೇರಿ ಉದ್ಘಾಟನೆ ಹಾಗೂ ಸಾರ್ವಜನಿಕ ಸಭೆಯ ಅಧ್ಯಕ್ಷತೆ ವಹಿಸಿದಂಥ ನನ್ನ ಮಿತ್ರರು ಹಾಗೂ ಖ್ಯಾತ ವಕೀಲರಾದ ಎಲ್ಎಸ್ ಬಶೀರ್ ಅಹಮದ್ ರವರೇ ಹಾಗೂ ಈಗ ತಾನೇ ನಿರ್ಗಮಿಸಿದಂಥ ಸ್ವಾಮೀಜಿಗಳೇ, ಅದೇ ರೀತಿ ಮಾಜಿ MLA ಅವರು ಹಾಗೂ ವಿಜಯನಗರ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಸಿರಾಜ್ ಶೇಖರ್ ಅವರೇ ಹಾಗೂ ಈ ವೇದಿಕೆಯಲ್ಲಿರುವ ಎಲ್ಲ ಗಣ್ಯ ಅತಿಗಣ್ಯರೇ ಹಾಗೂ ಮುಂಭಾಗದಲ್ಲಿರುವ ನನ್ನ ಸಹೋದರ ಸಹೋದರಿಯರೇ ಹಾಗೂ ಮುದ್ದು ಮಕ್ಕಳು, ಇವತ್ತಿನ ಈ ಕಾರ್ಯಕ್ರಮ ಬಹಳ ಚಂದವಾಗಿ ತುಂಬ ಚಂದವಾಗಿ ಇವತ್ತು ಈ ಕಾರ್ಯಕ್ರಮ ಜರುಗಿದೆ. ಯಾಕಂತ ಹೇಳಿದ್ರೆ ಇವತ್ತಿನ ಈ ವೇದಿಕೆ ಎಲ್ಲರೂ ಮಾತಾಡಿದ್ದಾರೆ. ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಹಾಗೂ ಇನ್ನಿತರ ಜನಾಂಗದ ಎಲ್ಲ ಮುಖಂಡರುಗಳು ಈ ವೇದಿಕೆಯನ್ನು ಅಲಂಕರಿಸಿದ್ದಾರೆ. ಈ ವೇದಿಕೆ ನೋಡಿದರೆ ಬಹಳ ತುಂಬಾ ಖುಷಿ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಈ ಕೂಡ್ಲಿಗಿ, ಈಗ ಎಲ್ಲ ಹೇಳ್ತಿದ್ದಾರೆ, ಇಲ್ಲಿ ಕೂಡ್ಲಿಗಿ ಅಂದ್ರೆ ಇದು ಒಂದು ಕೂಡುವ ಸಂಘ ಅಂತ ಹೇಳ್ಕೊಂಡು ಇಲ್ಲಿ, ಯಾಕಂತ ಹೇಳಿದ್ರೆ ವಿಜಯನಗರ ಅಂತ ಹೇಳಿದ್ರೆ ವಿಜಯೋತ್ಸವ ಆಚರಿಸುವ ಒಂದು ಜಿಲ್ಲೆ. ಅದರಲ್ಲಿ ಈ ಕೂಡ್ಲಿಗಿ ತಾಲೂಕಿನಲ್ಲಿ ಈ ನಮ್ಮ ಕೂಡ್ಕೊಂಡು ಎಲ್ಲ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಎಲ್ಲ ಸಮುದಾಯದವರು ಕೂಡ್ಕೊಂಡು ಇದೊಂದು ಇಂಥ ಒಳ್ಳೆ ಚಂದವಾದ ಅಚ್ಚುಕಟ್ಟಾದ ಒಂದು ಈ ಸಭಾ ಕಾರ್ಯಕ್ರಮವನ್ನು ಮಾಡಿದಂತ ನಮ್ಮ ಜಿಲ್ಲಾಧ್ಯಕ್ಷರ. ಯಲಬುರ್ಗಾದಲ್ಲಿ ನೂತನ ರೈಲು ಲೋಕಾರ್ಪಣೆ, ಅದ್ದೂರಿ ಸ್ವಾಗತ ಮಾಡಿಕೊಂಡ ಯಲಬುರ್ಗಾ ಮಹಾಜನತೆ. ನೂತನ ರೈಲು ಲೋಕಾರ್ಪಣೆ ಅದ್ದೂರಿ ಸ್ವಾಗತ ಮಾಡಿಕೊಂಡ ಯಲಬುರ್ಗಾ ಮಹಾಜನತೆ. ಇಂದು ಕುಷ್ಟಗಿ ರೈಲ್ವೆ ಸ್ಟೇಷನ್ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಗಮಿಸಿದ ಕೇಂದ್ರ ಸಂಸದರು ಮತ್ತು ರಾಜ್ಯ ರೈಲ್ವೆ ಸಚಿವರಾದ ವಿ ಸೋಮಣ್ಣ ಅವರಿಂದ ಕುಷ್ಟಗಿ ರೈಲ್ವೆ ಸ್ಟೇಷನ್ ಉದ್ಘಾಟನೆ ಹಾಗೂ ನೂತನ ರೈಲು ಪ್ರಯಾಣಕ್ಕೆ ಚಾಲನೆ ನೀಡಿದರು. ಯಲಬುರ್ಗಾ ಮೇ 15ರಂದು ಹೊಸ ದೈನಂದಿನ ಎಕ್ಸ್ಪ್ರೆಸ್ ರೈಲು ಕುಷ್ಟಗಿ ಟಿಒ ಹುಬ್ಬಳ್ಳಿಗೆ ಹೋಗುವ ಮಾರ್ಗದಲ್ಲಿ ಯಲಬುರ್ಗಾ ಗದಗ ಮಾರ್ಗವಾಗಿ ಹುಬ್ಬಳ್ಳಿಗೆ ತಲುಪುವುದು. ಕುಷ್ಟಗಿಯಲ್ಲಿ ಚಾಲನೆ ನೀಡಿದ ಬಳಿಕ ಈ ಮಧ್ಯದಲ್ಲಿ ಯಲಬುರ್ಗಾ ರೈಲ್ವೆ ಸ್ಟೇಷನ್ಗೆ ಮಧ್ಯಾಹ್ನ 1:30ಕ್ಕೆ ಆಗಮಿಸಿತು. ರೈಲು ಬರುತ್ತಿದ್ದಂತೆ ಪಟ್ಟಣದ ಮಹಾಜನತೆ ಹರ್ಷದಿಂದ ಅದ್ದೂರಿಯಾಗಿ ಸ್ವಾಗತ ಮಾಡಿಕೊಂಡರು. ನಂತರ ವಿವಿಧ ಮುಖಂಡರು ಮತ್ತು ಯುವಕರು ರೈಲಿಗೆ ಪೂಜೆ ಮಾಡಿ ಹೂಮಾಲೆ ಹಾಕಿ ಕುಂಬಳಕಾಯಿ ಹೊಡೆದು ಕರ್ಪೂರ ಬೆಳಗಿ ಜೈಘೋಷ ಕೂಗುತ್ತಾ ಮುಂದಿನ ಪ್ರಯಾಣಕ್ಕೆ ಅನುವು ಮಾಡಿಕೊಟ್ರು. ಈ ವೇಳೆ ನಗರದ ಮುಖಂಡರಾದ ಶೇಖರಗೌಡ ಉಳ್ಳಾಗಡ್ಡಿಯವರು ನಮ್ಮ ವಾಹಿನಿಯೊಂದಿಗೆ ಮಾತನಾಡಿ, ನೂತನ ರೈಲು ಲೋಕಾರ್ಪಣೆ ಮಾಡಿರುವುದರಿಂದ ಸಾರ್ವಜನಿಕರಿಗೆ ಇದರಿಂದ ಗ್ರಾಮ ಮತ್ತು ಪಟ್ಟಣ ಅಭಿವೃದ್ಧಿಯ ಪ್ರಯೋಜನ ಮತ್ತು ಅನುಕೂಲದ ಬಗ್ಗೆ ತಮ್ಮ ಅಭಿಪ್ರಾಯ ತಿಳಿಸಿದರು. ಬಳಿಕ ಇನ್ನುಳಿದ ಮುಖಂಡರು ಮತ್ತು ಶಿಕ್ಷಕರು ನಮ್ಮ ವಾಹಿನಿಯೊಂದಿಗೆ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು.
ಈ ಸಂದರ್ಭದಲ್ಲಿ ಪಟ್ಟಣದ ಕಾಂಗ್ರೆಸ್ ಮತ್ತು ಬಿಜೆಪಿ ಪಕ್ಷಾತೀತವಾಗಿ ಎಲ್ಲ ಮುಖಂಡರು, ಪಟ್ಟಣ ಪಂಚಾಯಿತಿ ಸರ್ವ ಸದಸ್ಯರು, ಮಹಿಳೆಯರು, ಯುವಕರು, ಮಕ್ಕಳು ಹೀಗೆ ನೂರಾರು ಜನರು ಭಾಗವಹಿಸಿದ್ರು. ವರದಿ ಸಿಎ ಆದಿ, ಯಲಬುರ್ಗಾ. ಕುಷ್ಟಗಿ, ಯಲಬುರ್ಗಾ ಇವೆಲ್ಲ ನಮ್ಮ ರಾಯಚೂರು ಜಿಲ್ಲೆಯ ಅತಿ ಹಿಂದುಳಿದ ತಾಲೂಕುಗಳು. ಇಂತಹ ತಾಲೂಕಿನಲ್ಲಿ ಈ ರೈಲ್ವೆ ಪ್ರಾರಂಭ ಮಾಡಿರೋದ್ರಿಂದ ಸಾಮಾನ್ಯ ರೈತರಿಗೆ, ವ್ಯಾಪಾರಸ್ಥರಿಗೆ ಎಲ್ಲರಿಗೂ ಇದರಿಂದ ಅನುಕೂಲ ಆಗುತ್ತೆ. ಈ ನಮ್ಮ ಯಲಬುರ್ಗಾ, ಕುಷ್ಟಗಿ ಮತ್ತು ಲಿಂಗ್ಸು ಇವೆಲ್ಲ ಅಭಿವೃದ್ಧಿ ಹೊಂದಲಿಕ್ಕೆ ಇದು ಒಂದು ಒಳ್ಳೆಯ ದಾರಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇದು ಯಾವಾಗಲೂ ಸಾರಿಗೆ ಸಂಪರ್ಕ ಹೆಂಗೆ ಹೆಚ್ಚಾಗುತ್ತೆ ಹಂಗಂಗೆ ವ್ಯಾಪಾರ ಅಭಿವೃದ್ಧಿ ಹೊಂದುತ್ತೆ. ಅದರಿಂದ ಸಾಮಾನ್ಯ ಜನರಿಗೂ ಕೂಡ ಅನುಕೂಲ ಆಗುತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದ್ರೆ ರೈಲಿಗೆ ಹೋಗಿ ರೈಲ್ವೆಯಲ್ಲಿ ಅಡ್ಡಾಡ್ತಕ್ಕಂಥ ಜನರಿಗೆ ರೇಟ್ ಒಂದು ಬಸ್ಸಿನ ಭಾಳ ಕಮ್ಮಿ ಐತಿ. ಹೀಗಾಗಿ ಎಲ್ಲ ವಿದ್ಯಾರ್ಥಿಗಳಿಗೂ ಹಾಗೂ ವ್ಯಾಪಾರಸ್ಥರು, ಸಣ್ಣ ಕಿರುಕುಳ ವ್ಯಾಪಾರಸ್ಥರಿಗೂ ಅನುಕೂಲ ಆಗತ್ತೆ, ಅಭಿವೃದ್ಧಿ ಆಗತ್ತೆ. ಆಮೇಲೆ ವಾಡಿ ಟು ಹುಬ್ಬಳ್ಳಿ ಮಾಡಿದ್ರೆ ವಾಡಿಯಾಗಿರ್ತಕ್ಕಂಥ ಸಿಮೆಂಟ್ ಫ್ಯಾಕ್ಟ್ರಿ ಐತಲ್ಲ, ಯಲಬುರ್ಗಾ ಟ್ರಾನ್ಸ್ಪೋರ್ಟೇಷನ್ ಬರ್ತಾ, ಹೀಗಾಗಿ ಎಲ್ಲ ರೀತಿ ಅನುಕೂಲ ಆಗುತ್ತೆ ಅಂತಂದ್ರೆ ರೈಲ್ವೆ. ಇಲ್ಲಿಂದ ಹುಬ್ಬಳ್ಳಿಗೆ 240 ರೂಪಾಯಿ ಇದೆ. ಈಗ ಕೇವಲ 70 ರೂಪಾಯಿಯಲ್ಲಿ ನಾವು ಹುಬ್ಬಳ್ಳಿಗೆ ಹೋಗ್ತೀವಿ. ಅಂದ್ರೆ ಇದರಿಂದ ಆರ್ಥಿಕವಾಗಿ ಬಡ ಜನರಿಗೆ ಬಹಳಷ್ಟು. ಕುಷ್ಟಗಿಯಲ್ಲಿ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯಿಂದ ನೂತನ ರೈಲ್ವೆ ನಿಲ್ದಾಣಕ್ಕೆ ವೀಲ್ ಚೇರ್ ವಿತರಣೆ. ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯಿಂದ ನೂತನ ರೈಲ್ವೆ ನಿಲ್ದಾಣಕ್ಕೆ ವೀಲ್ ಚೇರ್ ವಿತರಣೆ. ಕುಷ್ಟಗಿ ನೈಋತ್ಯ ರೈಲ್ವೆ ಗದಗ ಕುಷ್ಟಗಿ ಹೊಸ ರೈಲು ಮಾರ್ಗದ ಗದಗವಾಡಿ ರೈಲು ಯೋಜನೆಯ ನೂತನ ಕುಷ್ಟಗಿ ರೈಲ್ವೆ ನಿಲ್ದಾಣ ಉದ್ಘಾಟನಾ ಆದ ನಂತರ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ತಾಲೂಕು ಘಟಕ ಕುಷ್ಟಗಿ ಇವರು ನೂತನ ರೈಲ್ವೆ ನಿಲ್ದಾಣಕ್ಕೆ ಪ್ರಥಮ ಚಿಕಿತ್ಸಾ ಪೆಟ್ಟಿಗೆ ಹಾಗೂ ವೀಲ್ ಚೇರ್ ಅನ್ನು ರಾಜ್ಯ ರೈಲ್ವೆ ಸಚಿವ ಹಾಗೂ ಜಲಶಕ್ತಿ ಸಚಿವ ವಿ ಸೋಮಣ್ಣ ಹಾಗೂ ವಿಧಾನಸಭೆ ವಿರೋಧ ಪಕ್ಷದ ಮುಖ್ಯ ಸಚೇತಕ ದೊಡ್ಡನಗೌಡ ಪಾಟೀಲ, ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಜ ತಂಗಡಗಿ, ಮುಖ್ಯಮಂತ್ರಿ ಆರ್ಥಿಕ ಸಲಹೆಗಾರ ಹಾಗೂ ಯಲಬುರ್ಗಾ ಶಾಸಕ ಬಸವರಾಜ ರಾಯರಡ್ಡಿ ಮತ್ತು ರೈಲ್ವೆ ಅಧಿಕಾರಿಗಳ ಸಮ್ಮುಖದಲ್ಲಿ ಹಸ್ತಾಂತರಿಸಲಾಯಿತು. ನಂತರ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಜಿಲ್ಲಾ ನಿರ್ದೇಶಕ ರವಿಕುಮಾರ್ ದಾನಿ ಮಾತನಾಡಿ, ಇವತ್ತು ತಳಕಲ್ನಿಂದ ಕುಷ್ಟಗಿಯವರೆಗೆ ರೈಲ್ವೆ ಯೋಜನೆ ಕಾಮಗಾರಿ 56 ಕಿಲೋಮೀಟರ್ ಪೂರ್ಣಗೊಂಡಿದೆ. ಇವತ್ತು ಕುಷ್ಟಗಿ ಜನತೆಗೆ ಎಲ್ಲಿಲ್ಲದ ಸಂತೋಷವಾಗಿದೆ. ಇನ್ನು ಮುಂದೆ ಹುಬ್ಬಳ್ಳಿಗೆ ಪ್ರಯಾಣಿಸಬೇಕಾದ್ರೆ ನಾವುಗಳು ಕೆಎಸ್ಆರ್ಟಿಸಿ ಬಸ್ಸಿನಲ್ಲಿ ದುಬಾರಿ ಟಿಕೆಟ್ ಪಡೆದುಕೊಂಡು ಹುಬ್ಬಳ್ಳಿಗೆ ಪ್ರಯಾಣಿಸಬೇಕಾಗಿತ್ತು. ಆದರೆ ಈಗ ಕುಷ್ಟಗಿಯಿಂದ ಅತ್ಯಂತ ಕಡಿಮೆ ಬೆಲೆಯಲ್ಲಿ ರೈಲ್ವೆಯಲ್ಲಿ ಹುಬ್ಬಳ್ಳಿಗೆ ತಲುಪಲು ಅನುಕೂಲವಾಗಿದೆ. ಆದ್ದರಿಂದ ರೈಲ್ವೆ ಪ್ರಯಾಣಿಕರ ಸುರಕ್ಷತೆಗಾಗಿ ನಮ್ಮ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ವತಿಯಿಂದ ಪ್ರಥಮ ಚಿಕಿತ್ಸೆಗಾಗಿ ಪೆಟ್ಟಿಗೆ ಮತ್ತು ವೀಲ್ ಚೇರ್ ಅನ್ನು ನೀಡಲಾಗಿದೆ. ಆದರೆ ಇದರ ಸದುಪಯೋಗ ರೈಲ್ವೆ ಪ್ರಯಾಣಿಕರಿಗೆ ಮಾತ್ರ ಇರುತ್ತದೆ, ಬೇರೆಯವರಿಗೆ ಇರುವುದಿಲ್ಲ. ಆದ್ದರಿಂದ ಇದರ ಸದುಪಯೋಗವನ್ನು ಪಡೆಯಬೇಕಾಗಿದೆ ಎಂದರು. ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯರಾದ ಹೇಮಲತಾ ನಾಯಕ, ಜಿಲ್ಲಾಧಿಕಾರಿ ನಳಿನ್ ಅತುಲಾ, ಪುರಸಭೆ ಅಧ್ಯಕ್ಷ ಮಹಂತೇಶ ಕಲಭಾವಿ, ರೈಲ್ವೆ ಅಧಿಕಾರಿಗಳಾದ ಅಜಯ ಶರ್ಮಾ, ಸತ್ಯಪ್ರಕಾಶ ಶಾಸ್ತ್ರಿ, ಸಂತೋಷ್ ಹೆಗಡೆ, ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ ಸಿಂಧನೂರು, ಮಾಜಿ ಶಾಸಕ ಅಮರೀಶ ಗೌಡ ಪಾಟೀಲ ಬಯ್ಯಾಪುರ, ಬಸವರಾಜ ದಡ್ಡೇಸ್ಕರ್, ಪ್ರತಾಪಗೌಡ ಪಾಟೀಲ, ಕೆ ಶರಣಪ್ಪ ವಕೀಲರು, ಡಾಕ್ಟರ್ ಬಸವರಾಜ ವಸ್ತ್ರದ್, ಮಹಂತಯ್ಯ ಅರಳಿಹಳ್ಳಿಮಠ, ಅಪ್ಪಣ್ಣ ನವಳೆ, ಮಲ್ಲಿಕಾರ್ಜುನ ಬಾಳಿಗಾರ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಕೊಟ್ಟೂರಿನಲ್ಲಿ ಗೊಬ್ಬರದ ಅಂಗಡಿ ಮಾಲೀಕರ ಮೇಲೆ ಸೂಕ್ತ ಕ್ರಮ ತೆಗೆದುಕೊಳ್ಳಲು ರೈತ ಸಂಘಟನೆ ಒತ್ತಾಯ. ಕೊಟ್ಟೂರು ಗೊಬ್ಬರದ ಅಂಗಡಿ ಮಾಲೀಕರ ಮೇಲೆ ಸೂಕ್ತ ಕ್ರಮ ತೆಗೆದುಕೊಳ್ಳಲು ರೈತ ಸಂಘಟನೆ ಒತ್ತಾಯ. ವಿಜಯನಗರ ಜಿಲ್ಲೆಯ ಕೊಟ್ಟೂರು ತಾಲೂಕಿನಾದ್ಯಂತ ಬಿತ್ತನೆ ಕಾರ್ಯ ಶುರುವಾಗುತ್ತದೆ. ಆದರೆ ರೈತರಿಗೆ ಅವಶ್ಯಕವಾಗಿ ಬೇಕಾಗಿರುವ ಡಿಎಪಿ ಗೊಬ್ಬರ ಮತ್ತು ಯೂರಿಯಾ ಬಿತ್ತನೆ ಬೀಜಗಳು ಸರಿಯಾಗಿ ಸಿಗದೇ ಕಾರಣ ಗೊಬ್ಬರದ ಅಂಗಡಿ ಮಾಲೀಕರ ಮೇಲೆ ಸೂಕ್ತ ಕ್ರಮ ತೆಗೆದುಕೊಳ್ಳಲು ಕರ್ನಾಟಕ ರಾಜ್ಯ ರೈತ ಸಂಘಟನೆ ತಾಲೂಕು ಪ್ರಧಾನ ಕಾರ್ಯದರ್ಶಿ ಜಿ ಮಲ್ಲಿಕಾರ್ಜುನ, ಕಾರ್ಯಾಧ್ಯಕ್ಷ ರಮೇಶ್ ನಾಯಕ್, ರೈತ ಸಂಘಟನೆ ಮುಖಂಡರು ಮಾತನಾಡಿ, ಕೊಟ್ಟೂರು ಪಟ್ಟಣದ ತಹಶೀಲ್ದಾರ್ ಕಚೇರಿ ಮುಂಭಾಗದಲ್ಲಿ ತಹಶೀಲ್ದಾರ್ ಅಮರೇಶ್ ಜಿಕೆ ರವರಿಗೆ ಮನವಿ ನೀಡಿ ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷರಾದ ಮಂಜಪ್ಪ, ಅಖಿಲ ಕರ್ನಾಟಕ ಕಿಸಾನ್ ಜಾಗೃತಿ ಸಂಘದ ಜಿಲ್ಲಾ ಉಪಾಧ್ಯಕ್ಷರಾದ ಜಂಬೂರು ಮರುಳಸಿದ್ದಪ್ಪ, ದಲಿತ ಸಂಘರ್ಷ ಸಮಿತಿ ತಾಲೂಕು ಅಧ್ಯಕ್ಷರಾದ ಪಿ ಚಂದ್ರಶೇಖರ್, ಹೊನ್ನೂರ್ ಸಾಬ್, ಕೊಟ್ರೇಶಪ್ಪ, ಕರಿಯಪ್ಪ, ಮುರುಡಾಚಾರ್ಯ, ಹನುಮಂತ,
ನೀಲಕಂಠಪ್ಪ ಇನ್ನು ಮುಂತಾದವರು ಉಪಸ್ಥಿತರಿದ್ದರು. ವರದಿ ಚಿಗಟೇರಿ ಜಯಪ್ಪ, ವಿಜಯನಗರ. ಎಲ್ಲ ರೈತರಿಗೆ ಗುಣಮಟ್ಟದ ಬೀಜ ಮತ್ತು ಅಗತ್ಯವಾಗಿ ಬೇಕಾದಷ್ಟು ರಸಗೊಬ್ಬರಗಳು ಎಲ್ಲ ರೀತಿಯ ರಸಗೊಬ್ಬರಗಳು ಇದು ನಿಗದಿತ ಬೆಲೆಗೆ ನಮಗೆ ಸರಬರಾಜು ಆಗಬೇಕಂತ ತಾವು ಬೇಡಿಕೆಯನ್ನು ಸಲ್ಲಿಸಿದರೆ ಇದಕ್ಕೆ ಸಂಬಂಧಪಟ್ಟಂಗೆಲ್ಲ ರೈತ ಮುಖಂಡರು ಮತ್ತು ಸಂಬಂಧಪಟ್ಟ ಅಂಗಡಿಯವರು ಮತ್ತು ಇಲಾಖೆಯವರು ಎಲ್ಲರೂ ಸೇರಿ ಒಂದು ಪೂರ್ವಭಾವಿ ಸಭೆ ಮಾಡಿ ಅವರಿಗೆ ಕಾನೂನು ಪ್ರಕಾರ ಅವರು ಬೀಜ ಮತ್ತು ಗುಣಮಟ್ಟದ ಗೊಬ್ಬರಗಳನ್ನು ಎಲ್ಲ ರೈತರಿಗೆ ಒಂದು ನ್ಯಾಯಯುತ ಬೆಲೆಯಲ್ಲಿ ಅವರಿಗೆ ಸರಬರಾಜು ಮಾಡಲಿಕ್ಕೆ ನಾವು ಸಭೆ ಮಾಡಿ ಚರ್ಚೆ ಮಾಡಿ ಅವರ ಸೂಕ್ತ ನಿರ್ದೇಶನವನ್ನು ಶೀಘ್ರವಾಗಿ ನಾವು ಒಂದು ಸಭೆ ಮಾಡಿ ಅವರ ನಿರ್ದೇಶನ ನೀಡಲು ಕ್ರಮ ಕೈಗೊಳ್ತೀವಿ ಅಂತ ಹೇಳ್ತಾ ಇದ್ದೀವಿ. ಸೊ ಆ ಬಗ್ಗೆ ತಮ್ಮೆಲ್ಲರಿಗೂ ಕೂಡ ಒಂದು ಮುಂಗಡವಾಗಿ ನೋಟಿಸ್ ಕೊಟ್ಟು ಕರೆಸಿ ಒಂದು ಸಭೆ ಮಾಡ್ತೀವಿ. ಅದರಲ್ಲಿ ತಮ್ಮದು ಏನು ತೊಂದರೆ ಆಗ್ತಿದೆ ರೈತರಿಗೆಲ್ಲರಿಗೂ ಅದರ ಬಗ್ಗೆ ಚರ್ಚೆ ಮಾಡೋಣ. ಎಲ್ಲ ಅಂಗಡಿ ಮುಂಗಟ್ಟವ್ರದ್ದು ಏನೋ ಅವ್ರಿಗೆ ಮಾಹಿತಿ ಅಥವಾ ನಿರ್ದೇಶನ ಕೊಡೋಕ್ಕೆ ರೈತರಿಗೆ ಆಗ್ತಿರೋಂಥ ತೊಂದರೆಯನ್ನು ತಪ್ಪಿಸೋಕ್ಕೆ ನಾವು ಕ್ರಮ ತಗೊಳ್ತೀವಿ. ಕೊಟ್ಟೂರು ತಾಲೂಕು, ವಿಜಯನಗರ ಜಿಲ್ಲಾ. ಇವತ್ತು ರೈತರ ಮುಖಂಡರು ಎಲ್ಲರೂ ಸೇರಿರೋ ಉದ್ದೇಶ ಏನಪ್ಪ ಅಂದ್ರೆ, ಇವತ್ತು ರೋಹಿಣಿ ಮಳೆ ಸನೆ ಬಂದಿರೋದ್ರಿಂದ ರೈತರಿಗೆ ಸರಿಯಾದ ರೀತಿ ಬಿತ್ತನೆ ಬೀಜ, ಗೊಬ್ಬರ ಬೇಕಂತ ಔಷಧಿ ಯಾವ DAP ಸಿಗ್ತಾ ಇಲ್ಲ. ಆದ ಕಾರಣ ಇವತ್ತೆಲ್ಲ ರೈತರು ತಹಸೀಲ್ದಾರ್ ಸಾಹೇಬ್ರಿಗೆ ನಾವು ಮನವಿ ಪತ್ರ ಸಲ್ಲಿಸಾಕಚ್ಚಿದ್ದೀವಿ. ಇವತ್ತು ವಿಷಯ ಏನಪ್ಪ ಅಂದ್ರೆ, ರೋಹಿಣಿ ಮಳೆ ಮುಂಚೆ ಒಂದು ತಿಂಗಳ ಮುಂಚೆನೇ ರೈತರಿಗೆ ಬೇಕಾಗ್ತಕ್ಕಂಥ ಗೊಬ್ಬರ, ಬೀಜ, ಔಷಧಿ ಎಲ್ಲ ಸ್ಟಾಕ್ ಮಾಡ್ಕೋಬೇಕು ಅಂಗಡಿಯವರು. ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಅವ್ರಿಗೆ ಆರ್ಡರ್ ಮಾಡಬೇಕು. ಇಲ್ಲ ಆ ಗೊಬ್ಬರ ಬೀಜ ತರ್ಸೋಕ್ಕಾಗಲಿಲ್ಲ ಅಂದ್ರೆ ಅವ್ರ ಅಂಗಡಿನೂ ಅವ್ರ ಲೈಸೆನ್ಸ್ ಕ್ಯಾನ್ಸಲ್ ಮಾಡಬೇಕು ಅಂಥೇಳಿ ನಮ್ಮ ರೈತರ ಒತ್ತಾಯ. ಈಗ ಕಳಪೆ ಬೀಜ ಇರಲಿ, ಕಳಪೆ ಗೊಬ್ಬರ ಯಾವುದೇ ಕಾರಣಕ್ಕೂ ಬರಬಾರ್ದು. ಅದನ್ನು ಅಧಿಕಾರಿಗಳು ಕಡಿವಾಣ ಹಾಕಬೇಕು, ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕಂತೇಳಿ ಈ ಮುಖಾಂತರ ನಾ ಎಲ್ಲ ಮುಖಂಡರ ಪರವಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ. ತಗೊಳ್ಳಿ ಸರ್. ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯ ರೈತ ಸಂಘ ಕೊಟ್ಟೂರು ತಾಲೂಕು ಘಟಕ ವಿಜಯನಗರ ಜಿಲ್ಲೆಯ ಪದಾಧಿಕಾರಿಗಳಾದ ನಾವುಗಳು ಈ ಮೂಲಕ ತಮ್ಮಲ್ಲಿ ದೂರು ಸಲ್ಲಿಸುವುದೇನೆಂದರೆ, ಈಗ ತಾಲೂಕಿನಾದ್ಯಂತ ಮಳೆಯಾಗಿದ್ದು ಬಿತ್ತನೆ ಕಾರ್ಯ ಶುರುವಾಗುತ್ತಿದೆ. ಆದರೆ ರೈತರಿಗೆ ಅವಶ್ಯಕವಾಗಿ ಬೇಕಾಗಿರುವ DAP, ಯೂರಿಯಾ ಹಾಗೂ ಎಲ್ಲ ರೀತಿಯ ಗೊಬ್ಬರಗಳು ಮತ್ತು ಬಿತ್ತನೆ ಬೀಜಗಳು ಸಮರ್ಪಕವಾಗಿ ಸಿಗುತ್ತಿಲ್ಲ. ಗೊಬ್ಬರದ ಅಂಗಡಿಗಳಲ್ಲಿ ವಿಚಾರಿಸಿದರೆ ಆರಿಕೆ ಉತ್ತರ ನೀಡುತ್ತಿದ್ದಾರೆ. ರೈತರಿಗೆ ಸರಿಯಾದ ಸಮಯಕ್ಕೆ ಗೊಬ್ಬರ, ಬಿತ್ತನೆ ಬೀಜ ಸಿಗದೆ ಹೋದರೆ ರೈತರ ಸ್ಥಿತಿ ತುಂಬ ಚಿಂತಾಜನಕವಾಗುತ್ತದೆ. ಇದ್ದ ವಿಷಯವನ್ನು ಮಾನ್ಯರ ಅವಗಾಹನೆಗೆ ತರುತ್ತಾ ಗುಣಮಟ್ಟದ ಬಿತ್ತನೆ ಬೀಜ ಮತ್ತು ಗೊಬ್ಬರಗಳನ್ನು ಸರಿಯಾದ ಸಮಯಕ್ಕೆ ಸಮರ್ಪಕವಾಗಿ ಒದಗಿಸಲು ಗೊಬ್ಬರದ ಅಂಗಡಿಯವರ ಮಾಲೀಕರ ಸಭೆ ಕರೆದು ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸುತ್ತೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಜಯವಾಗಲಿ. ಶ್ರೀನಿವಾಸ್ಪುರದಲ್ಲಿ ರೈತ ಸಂಘ ಹಾಗೂ ಹಸಿರು ಸೇನೆಯ ವತಿಯಿಂದ ಪ್ರತಿಭಟನೆ ಕಾರ್ಯಕ್ರಮ. ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಪ್ರತಿಭಟನೆ. ಕೆಸಿ ವ್ಯಾಲಿ ನೀರನ್ನ ಶ್ರೀನಿವಾಸಪುರ ತಾಲೂಕಿನ ಕೆರೆಗಳಿಗೆ ಹರಿಸಬೇಕು ಎಂದು ತಾಲೂಕು ಕಚೇರಿ ಆವರಣದಲ್ಲಿ ಪ್ರತಿಭಟನೆ ಹಾಗೂ ಧರಣಿ ಸತ್ಯಾಗ್ರಹವನ್ನ ರೈತ ಸಂಘ ಹಾಗೂ ಹಸಿರು ಸೇನೆಯಿಂದ ಹಮ್ಮಿಕೊಂಡಿದ್ದರು. ಈ ವೇಳೆ ಮಾತನಾಡಿದ ರೈತ ಸಂಘದ ತಾಲೂಕು ಅಧ್ಯಕ್ಷ ಶ್ರೀರಾಮರೆಡ್ಡಿ, ಶ್ರೀನಿವಾಸಪುರ ತಾಲೂಕಿನ ಕೆರೆಗಳಿಗೆ ಕೆಸಿ ವ್ಯಾಲಿ ನೀರು ಸುಮಾರು 2 ವರ್ಷಗಳಿಂದ ಶ್ರೀನಿವಾಸಪುರ ತಾಲೂಕಿನ ಯಾವುದೇ ಕೆರೆಗಳಿಗೆ ಹರಿಸುತ್ತಿಲ್ಲ. ಇದಕ್ಕೆ ಕಾರಣ ಗೊತ್ತಿಲ್ಲ. ಈ ನೀರು ಬರದೇ ಇರುವುದರಿಂದ ಅಂತರ್ಜಲ ಮಟ್ಟ ಕುಸಿದು ಬೋರ್ವೆಲ್ಗಳಲ್ಲಿ ನೀರು ಕಡಿಮೆಯಾಗುತ್ತಿದೆ ಮತ್ತು ಅಂತರ್ಜಲ ವೃದ್ಧಿಯಾಗುತ್ತಿಲ್ಲ. ಬೇಸಿಗೆ ಕಾಲ ಇರುವುದರಿಂದ ತಾಲೂಕಿನ ಅತಿ ಹೆಚ್ಚು ಟೊಮೆಟೊ ಹಾಗೂ ತರಕಾರಿ ಬೆಳೆಯುವ ರೈತಾಪಿ ವರ್ಗಕ್ಕೆ ವ್ಯವಸಾಯ ಮಾಡಲು ಮತ್ತು ಪ್ರಾಣಿ ಪಕ್ಷಿಗಳಿಗೆ ನೀರು ಉಣಿಸಲು ಸಾಧ್ಯವಾಗುತ್ತಿಲ್ಲ. ಆದ್ದರಿಂದ ಕೂಡಲೇ ಕೆಸಿ ವ್ಯಾಲಿ ನೀರನ್ನ ಶ್ರೀನಿವಾಸಪುರ ತಾಲೂಕಿನ ಕೆರೆಗಳಿಗೆ ನೀರು ಹರಿಸಲು ಸಣ್ಣ ನೀರಾವರಿ ಸಚಿವರು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಾನ್ಯ ತಾಲೂಕು ದಂಡಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು. ಬೈರಾರೆಡ್ಡಿ, ಪಾಪಿರೆಡ್ಡಿ, ಶ್ರೀನಿವಾಸ ರೆಡ್ಡಿ, ಆಸ್ಲಾಂ ಪಾಷಾ, ರಮೇಶ್ ಚಂಗಳರಾಯಪ್ಪ, ನರಸಿಂಹಪ್ಪ, ಯರ್ರ ಕೊಟ್ಟಪ್ಪ, ನಾಗಭೂಷಣ ಹಾಗೂ ಇನ್ನಿತರರು ಹಾಜರಿದ್ದರು. ವೆಂಕಟ್, NKS TV 4 ನ್ಯೂಸ್, ಕೋಲಾರ. ಸುಮಾರು 2 ವರ್ಷಗಳಿಂದ ನಮ್ಮ ಶ್ರೀನಿವಾಸಪುರ ತಾಲೂಕಿಗೆ ಯಾವುದೇ ಕೆರೆಗಾಗಲಿ ಕೆಸಿ ವ್ಯಾಲಿ ನೀರು ಬಿಡ್ತಾ ಇಲ್ಲ. ಏತಕ್ಕಾಗಿ ಬಿಡ್ತಾ ಇಲ್ಲ ಅನ್ನೋದು ನಮಗೆ ಗೊತ್ತಾಗ್ತಾ ಇಲ್ಲ. ಸುಮಾರು 2 ವರ್ಷಗಳ ಹಿಂದೆ ಹಲವಾರು ಕೆರೆಗಳಿಗೆ ನೀರನ್ನು ಬಿಟ್ಟಿದ್ರು. ಆಗ ಅಂತರ್ಜಲ ವೃದ್ಧಿಯಾಗದಲ್ಲದೆ ಆ ಮಳೆಯಾಗಿ 2 ತೋಡಾಗಿ ಹಲವಾರು ಕೆರೆಗಳು ಕೋಡಿ ತುಂಬಿಕೊಂಡು
ಅಂತರ್ಜಲ ವೃದ್ಧಿ ಆಯಿತು. ಸುಮಾರು 2 ವರ್ಷಗಳಿಂದ ಈ ಕೆಸಿ ವ್ಯಾಲಿ ನೀರು ನಮ್ಮ ಶ್ರೀನಿವಾಸಪುರ ತಾಲೂಕಿಗೆ ಬರದೆ ನಿಲ್ಲಿಸಿರುತ್ತಾರೆ. ಯಾವುದೇ ಕಾರಣಕ್ಕೆ ನಿಲ್ಲಿಸಿದ್ದಾರೆ ಅನ್ನೋದು ನಮ್ಮ ರೈತರಿಗಾಗಲಿ ನಮಗಾಗಿ ಗೊತ್ತಿಲ್ಲ. ಈ ದಿವಸ ಆ ನೀರು ಬರದೇ ಇದ್ರೆ ನಮಗೆ ರೈತರ ಬೆಳೆ ಬೆಳೆಯೋದಕ್ಕಾಗಲಿ ಕೆರೆಗಳಿಗೆ ನೀರಿಲ್ಲ ಅಂದ್ರೆ ಅಂತರ್ಜಲ ವೃದ್ಧಿ ಆಗಲ್ಲ. ಅಂತರ್ಜಲ ವೃದ್ಧಿ ಆಗಲ್ಲ ಅಂದ್ರೆ ಬೋರ್ವೆಲ್ ಅಲ್ಲಿ ನೀರು ಕಡಿಮೆ ಆಗ್ತಾ ಇದೆ. ಸುಮಾರು ಒಂದು 2-3 ತಿಂಗಳಿಂದ ಈ ಬೇಸಿಗೆ ಸೆಕೆ ಇರೋದ್ರಿಂದ ಹಲವಾರು ಬೋರ್ವೆಲ್ಗಳು ಈಗಾಗಲೇ ನಿಂತೋಗಿವೆ. ಅಂತರ್ಜಲ ಮಟ್ಟ ಯಾವಾಗ ಕುಸಿತೋ ಅವಾಗ ಬೋರ್ವೆಲ್ ನಿಲ್ಲೋದಕ್ಕೆ ಕಾರಣ ಆಗ್ತಾ ಇದೆ. ನಮ್ಗೆ ಅಂತರ್ಜಲ ಮಟ್ಟ ಬೆಳಿಬೇಕಾದ್ರೆ ಕೆರೆಗಳು ತುಂಬಬೇಕು. ಕೆರೆಗಳು ತುಂಬಬೇಕು ಅಂದ್ರೆ ಇಲ್ಲ ಮಳೆರಾಯನ ಕೃಪೆ ಆದ್ರೂ ಬೇಕು, ಇಲ್ಲ ಕೆಸಿ ವ್ಯಾಲಿ ನೀರಾದ್ರೂ ಬೇಕು. ಎರಡರಲ್ಲಿ ಒಂದು ಬಂದ್ರೆ ನಮಗೆ ಕೆರೆಗಳು ತುಂಬೋದು. ಕೆರೆಗಳು ತುಂಬಿದ್ರೆ ಬೋರ್ವೆಲ್ ಅಂತರ್ಜಲ ವೃದ್ಧಿ ಆಗೋದು. ಅಂತರ್ಜಲ ವೃದ್ಧಿ ಆಗಿದ್ರೆ ನಾವು ವ್ಯವಸಾಯ ಮಾಡೋದಕ್ಕಾಗೋದು. ಆದ್ರಿಂದ ನಮ್ಮ ಮಾನ್ಯ ಸಿದ್ದರಾಮಯ್ಯನವರಿಗೆ ಈ ದಿವಸ ಇಲ್ಲಿಂದ ಒಂದು ಮನವಿಯನ್ನ ನಾವು ಕೊಡ್ತಾ ಇದ್ದೀವಿ ತಹಸೀಲ್ದಾರ್ ಮುಖಾಂತರ. ನಮ್ಮ ಶ್ರೀನಿವಾಸಪುರ ತಾಲೂಕಿಗೆ ಕೆಸಿ ವ್ಯಾಲಿ ನೀರನ್ನ ಹರಿಸಬೇಕು. ಯಾವ ಕಾರಣಕ್ಕೆ ನಿಲ್ಲಿಸಿದ್ದಾರೆ ಗೊತ್ತಿಲ್ಲ. ಈಗ ಕೆಸಿ ವ್ಯಾಲಿ ನೀರನ್ನ ಹರಿಸಬೇಕು ಅಂತೇಳಿ ನಾವು ನಮ್ಮ ತಾಲೂಕು ರೈತ ಸಂಘ ಹಾಗೂ ಹಸಿರು ಸೇನೆ ಮತ್ತು ರೈತರ ವರ್ಗದವರಿಂದ ಇವತ್ತು ಮನವಿಯನ್ನು ಕೊಡೋದಕ್ಕೆ ನಾವು ಇಲ್ಲಿ ತಾಲೂಕು ಕಚೇರಿ ಮುಂದೆ ಬಂದಿದ್ದೇವೆ. ಅಫ್ಜಲ್ಪುರದಲ್ಲಿ ತಾಲೂಕು ಪಂಚಾಯಿತಿ ಕಚೇರಿಗೆ ದೋಣಿಯ ಅವಶ್ಯಕತೆ ಇದೆ. ಕೆರೆಯಂತಾದ ಕಚೇರಿಯ ಆವರಣ. ತಾಲೂಕಿನ ಪಂಚಾಯಿತಿ ಕಚೇರಿಗೆ ದೇಣಿಗೆಯ ಅವಶ್ಯಕತೆ. ಕೆರೆಯಂತಾದ ಕಚೇರಿಯ ಆವರಣ. ಪರದಾಡುತ್ತಿರುವ ಸಾರ್ವಜನಿಕರು ಸೇರಿದಂತೆ ಅಧಿಕಾರಿಗಳು. ಅಫಜಲಾಪುರ. ನಿನ್ನೆ ರಾತ್ರಿ ಸುರಿದ ಮಳೆಗೆ ಪಟ್ಟಣದ ತಾಲೂಕು ಪಂಚಾಯಿತಿ ಕಾರ್ಯಾಲಯ ಮಳೆ ನೀರಿನಿಂದ ಸಂಪೂರ್ಣವಾಗಿ ಕೆರೆಯಂತಾಗಿದೆ. ಕಚೇರಿಗೆ ಬರುವ ಸಾರ್ವಜನಿಕರಷ್ಟೇ ಅಲ್ಲದೆ ಅಧಿಕಾರಿಗಳು ಕಚೇರಿಯ ಒಳಗೆ ಹೋಗದಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಚೇರಿಗೆ ತೆರಳಿದ ಸಾರ್ವಜನಿಕರು ತಾಲೂಕು ಪಂಚಾಯಿತಿ ಕಚೇರಿಯ ಅವ್ಯವಸ್ಥೆ ನೋಡುತ್ತಾ ಇದು ಕಚೇರಿಯೋ ಅಥವಾ ಕೆರೆಯೋ ಅನ್ನುವಂತೆ ಮಾತನಾಡುತ್ತಿದ್ದಾರೆ. ತಾಲೂಕಿನ ಎಲ್ಲ ಹಳ್ಳಿಗಳಿಗೆ ಸಮರ್ಪಕ ಮೂಲಭೂತ ಸೌಕರ್ಯ ಒದಗಿಸುವ ತಾಲೂಕು ಪಂಚಾಯಿತಿ ಕಚೇರಿಯ ಸ್ಥಿತಿ ಹೀಗಾದರೆ ಹಳ್ಳಿಗಳ ಸ್ಥಿತಿ ಏನು ಎನ್ನುವುದು ಸಾರ್ವಜನಿಕ ವಲಯದಲ್ಲಿ ಚರ್ಚೆಗಳು ನಡೆಯುತ್ತಿವೆ. ಕಚೇರಿಯ ಆವರಣದಲ್ಲಿ ಕಾಲಿಡಲು ಜಾಗವಿಲ್ಲದಂತೆ ಸಂಪೂರ್ಣವಾಗಿ ನೀರು ನಿಂತಿದ್ದು ಅದನ್ನು ತೆರವುಗೊಳಿಸುವ ಕಾರ್ಯಕ್ಕೂ ಯಾರೂ ಮುಂದಾಗದೇ ಇರುವುದು ದುರಾದೃಷ್ಟಕರ. ಪಕ್ಕದಲ್ಲೇ ಪುರಸಭೆ ಕಚೇರಿಯೂ ಸಹ ಇರುವುದರಿಂದ ಸಾರ್ವಜನಿಕರಿಗೆ ಬಹಳಷ್ಟು ತೊಂದರೆಯಾಗುತ್ತಿದೆ. ತೊಂದರೆಯನ್ನು ಆಲಿಸಿಯಾದರೂ ಅಧಿಕಾರಿಗಳು ಕ್ರಮ ಕೈಗೊಳ್ತಾರಾ ಕಾದು ನೋಡೋಣ. ವರದಿ ಮಂಜುನಾಥ್. ಇದಾಗಿತ್ತು ಈ ದಿನದ ಪ್ರಮುಖ ಸುದ್ದಿಗಳ ನ್ಯೂಸ್ ಬುಲೆಟಿನ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ NKS TV4. ಇದು ನಿರಂತರ ಕಾರ್ಯಪಡೆ.